ನಮ್ಮ ಅಮ್ಮ ನೆನೆ ಗಾಡಿಯಿಂದ ಬಿದ್ದಿದ್ದಾರೆ. ನಮ್ಮ ಸಬ್ಸ್ಕ್ರೈಬರ್ ಕೊಟ್ಟಿದ್ದ ಗಿಫ್ಟ್ ನಾನು ಓಪನ್ ಮಾಡಿರಲಿಲ್ಲ. ಏನೋ ಫಸ್ಟ್ ಹೊಡೆದಿದೆ ಅದು. ಫ್ಯಾಮಿಲಿ ಎಲ್ಲ ಮೂವಿ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ದರ್ಶನ್ ಸರ್ದು ದಿ ಡೆವಿಲ್ ಮೂವಿ ರಿಲೀಸ್ ಆಗಿದೆ. ಹುಡುಗಿರ್ ಬಟ್ಟೆ ಅಂತ ನಾನು ಹಾಕಿರೋದು. Okay, let's go. Hi, so welcome back to my new vlog guys. ನಾನು ಶಿವಮೊಗ್ಗದಿಂದ ಬಂದಲ್ಲ, ಫುಲ್ ಟೈರ್ಡ್ ಆಗ್ಬಿಡ್ತೆ, ಲೇಟ್ ಆಗಿದ್ದೆ, ಜಿಮ್ಗೆ ಹೋಗೋಕ್ಕಾಗಿಲ್ಲ. ಈಗ ಇಲ್ಲೇ ನಮ್ಮ ವಿಲಾ ಜಿಮ್ಮಲ್ಲೇ ಹೋಗಿ ವರ್ಕೌಟ್ ಮಾಡಬೇಕು ಮತ್ತು ಕಾರ್ಡಿಯೋ ಮಾಡಬೇಕು. ಅದು ಬಿಟ್ಟರೆ ನಮ್ಮ ಸಬ್ಸ್ಕ್ರೈಬರ್ ಕೊಟ್ಟಿದ್ದ ಗಿಫ್ಟ್ ನಾನು ಓಪನೇ ಮಾಡಿರಲಿಲ್ಲ. ಬನ್ನಿ. ಆ್ಯಂಡ್ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ನಮ್ಮ ಅಮ್ಮ ನೆನೆ ಗಾಡಿಯಿಂದ ಬಿದ್ದಿದ್ದಾರೆ. ಅದು ನನಗೆ ಹೇಳಲೇ ಇಲ್ಲ. ಏನಾಗಿದೆ ಕೇಳೋಣ ಬನ್ನಿ. ಹೆಂಗೆ ಕೂತವ್ರು ನೋಡಿ ಇಲ್ಲಿ ರಾಣಿ. ರಾಣಿ ಬಾ ರಾಣಿ. ಏನಕ್ಕೆ ಹಿಂಗೆ ಕೂತವಳು ಹೇಳು. ಬಾ ರಾಣಿ ಬಾ. ನೋಡಿ ನಮ್ಮ ತಂದೆಯವರು ಅಲ್ಲಿ ಏನೋ ಎಲೆಗಳನ್ನ ಕಿತ್ಕೋತವ್ರೆ. ಹೂವು ಕಿತ್ತಾತಾರೆ ಜೊತೆ. ಏನು ಮರಾಣಿ ಏನಾಯ್ತು? ಯಾಕೆ ಇಲ್ಲಿ ನಿಂತಿದ್ದೆ ನೀನು? ಬಾ ಬಾ. ಬಾಳಲ್ಲ ಆಡಿಸ್ತಾರೆ. ಫಸ್ಟ್ ತಿಂಗು ಗಿಫ್ಟು. ಅದಕ್ಕಿಂತ ಮುಂಚೆ ನಮ್ಮ ಅಮ್ಮ ಗಾಡಿಯಿಂದ ಬಿದ್ದಿರೋದು. ಏನಾಯ್ತು? ಏನಾಗಿದ್ದು? ಏನಿಲ್ಲ, ಅದು ಟ್ರಕ್ ಲೋಡ್ ಎತ್ಕೊಂಡು ಹೋಗ್ತಾರೆ. ಟ್ರಕ್ ಅದು ಟ್ರಾಕ್ಟರ್. ಅದನ್ನ ನಮಗ್ ಸ್ಪೀಡ್ ಹೋಗಿ ಬ್ರೇಕ್ ಹಾಕ್ದ ಹಂಪಲ್ಲಿ. ಹಿಂದೆ ಯಾರೋ ಕಾಲೇಜ್ ಹುಡುಗರು ಅದೇನೋ ಗಿಟಾರ್ ಏನಾನ ಇಟ್ಕೊಂಡು ಹೋದ್ರು. ಅವ್ರಿಗೆ ಹಿಂಗ್ ಇಟ್ಟು ನಿಲ್ಸಿದೀನಿ. ಹಿಂದೆ ಬಂದ್ಬಿಟ್ಟು ಏನೊಬ್ರು ಗುದ್ಬೇಕಾ? ಅದು ಏನಂದ್ರೆ ಪಾಪ ನಾವೆಲ್ಲ 2-3 ಜನ ಸ್ಕಿಡ್ ಆದ್ರೆ ನನಗೆ ತಪ್ಪು ನಿಮ್ದಾ? ಇಲ್ಲ, ಹಿಂದೆ ಅವ್ರು ಬಂದ್ ನಾನ್ ನಿಲ್ಸಿದ್ದೆ. ಏನಾಯ್ತು ಏಟಾಯ್ತಾ? ನಮ್ಮ ಅಮ್ಮಗೆ ಬ್ಲಡ್ ಕ್ಲಾಟ್ ಆಗ್ಬಿಡಿದೆ ಒಂದ್ ಕಡೆ ಕಾಲಲ್ಲಿ. ಇಲ್ಲಿ ಬ್ಲಡ್ ಕ್ಲಾಟ್ ಆಗ್ಬಿಡಿದೆ. ಮತ್ತೆ ಕೈ ಏನಾದ್ರು ಆಯ್ತಾ? ಆಗಿದೆ ಸ್ವಲ್ಪ, ಅಂದ್ರೆ ಏನ್ ಬಾಡಿ ಪೇನ್ ಇದೆ ಅಷ್ಟೇ. ಹೆಲ್ಮೆಟ್ ಹಾಕಿದ್ರ? ನಾನು ಕೊಡ್ಸಿದ್ ಹೊಸದು ಹೊಸ ಹೆಲ್ಮೆಟ್ ನೋಡಿ, ಬಚಾವಾದ್ರೆ ಅದು ಹಾಕಿದ್ದಕ್ಕೆ. ಲೆಫ್ಟ್ ಸೈಡ್ ಬಿದ್ನಲ್ಲ, ಹಿಂಗ್ ಬಿದ್ಬಿಟ್ನಲ್ಲ. ಇದು ಗೈಸ್ ಇವರು ಗಾಡಿ ಓಡ್ಸಕ್ ಬರಲ್ಲ, ಸುಮ್ನೆ ಕಣ್ಣು ಮುಚ್ಕೊಂಡು ಓಡಿಸ್ತಾರೆ ಗೈಸ್ ಇವರು. ಇದು ಸೆಕೆಂಡ್ ಟೈಮ್ ಬಿದ್ದಿರೋದು. ನಾನು ಎಷ್ಟು ವರ್ಷ ಸರ್ವಿಸ್ ಗಾಡಿಯಲ್ಲಿ, ಎಷ್ಟು ವರ್ಷ ಸರ್ವಿಸ್ ಆದ್ರೆ ಯಾಕೆ ಬಿದ್ದೆ? ನಿಮ್ ಅಪ್ಪನ್ಗಿಂತ ಸರ್ವಿಸ್ ಆದ್ರೂ ಬಿದ್ದಕ್ಕೆ ಆಗತ್ತೆ ಅದೆಲ್ಲ ಟೈಮು, ಅದೆಲ್ಲ ಏನು ಮಾಡಕ್ಕಾಗಿಲ್ಲ. ಬಟ್ ಐ ಆಮ್ ಸ್ಟ್ರಾಂಗ್. ತೆಗೀರಿ. ಇದು ಏನಿದೆ? ಗಿಫ್ಟ್ ಸಬ್ಸ್ಕ್ರೈಬರ್ ಕೊಟ್ಟಿದ್ದು. ಗ್ರೀಟಿಂಗ್ಸ್ ಹಾಕಿದ್ದಾರೆ ಫಸ್ಟ್. ಸಾಕು ಕೊಡ್ರಿ. ಚಾಕು ಯೂಸ್ ಮಾಡ್ತಾರ. ನೋಡಿ ಗೈಸ್, ನಮ್ಮ ಅಪ್ಪ ಕೋಪದಲ್ಲಿ ಏನೋ ಫಸ್ಟ್ ಹೊಡೆದಿದೆ ಅದು. ಗಣೇಶ ಬ್ಯೂಟಿಫುಲ್. ಮನೆ ದಿಷ್ಟಿ ಆಗತ್ತೆ ನಮ್ಮ ಮನೆ ಅಂತ ಗಣೇಶ ಕೊಟ್ಟಿರೋದು. ದಿಷ್ಟಿ ಗಣೇಶ ಸಕ್ಕದಾಗಿದೆ. ಇಲ್ಲೆಲ್ಲಾದ್ರೂ ಇಡ್ಬೇಕಾ? ಇಲ್ಲ ಆಗಲ್ಲ. ಈ ಬುದ್ಧ ಇಲ್ಲೆಲ್ಲಾದ್ರೂ ಇಡಿ. ಇಲ್ಲೆಲ್ಲಾದ್ರೂ ಅಲ್ಲಿ ಬೇಡಪ್ಪ. ನಿಮ್ಮ ಡೆಕೋರೇಷನ್ ತಲೆಗೆ ತುಂಬಾ ಸಖತ್ತಾಗಿದೆಪ್ಪ. ನಿಮ್ಮ ಇಂಟೀರಿಯರ್ ಮೈಂಡ್ ಸೆಟ್ ಇದೆಯಲ್ಲ, ಅದು ಸೂಪರ್. ಹಾಕೋ ಉದ್ದೇಶ ಕೇಳು. ಎಂಟ್ರೆನ್ಸ್ ಬಂದ ತಕ್ಷಣ ಯಾವ ದೃಷ್ಟಿ ಆಗ್ಬಾರ್ದು, ಹಿಂಗೆ ಎದುರುಗಡೆ ಪಾಪ ಇಲ್ಲಿ ಇಡಿಪ. ಇಲ್ಲಿ ಚೆನ್ನಾಗಿದೆ ನೋಡಿ. ಬುದ್ಧನ ಇಲ್ಲಿ ಇಟ್ಬಿಡೋಣ. ಒಂದು ಪರ್ಫ್ಯೂಮ್ ಯಾರು ಎತ್ಬಿಟ್ಟವ್ರು ನೋಡಿ ಗೈಸ್ ಇಲ್ಲಿ. ಸಖತ್ತಾಗಿದೆ. ನಮ್ಮ ಅಕ್ಕದು ಪಾಪ ಬ್ಲೂ ಬಟನ್ ನೋಡಿ ಎಲ್ಲಿ ಇಟ್ಟಿದ್ದಾರೆ. ಸಿಲ್ವರ್ ಬಟನ್. ಅವಳೇನು ಅನ್ಕೋಬೇಕು ಸಿಲ್ವರ್ ಬಟನ್ ಹಂಗೆಲ್ಲ ಇಟ್ರೆ. ಇವನು ಟಿವಿಗೆ ಒಂದು ಮೊಳೆ ಹೊಡ್ಬಿಟ್ಟು ಅನ್ಸಿ ಇಲ್ಲೆಲ್ಲ ಇಡಕ್ಕಾಗಲ್ಲ. ಇದು ಯಾರೋ ಒಬ್ರು ಬಂದ್ಬಿಟ್ಟು ಕೇಬಲ್ ನ ಸರಿ ಮಾಡೋಗ್ತಾರಪ್ಪ. ಅವ್ರನ್ನ ಕರ್ಸಿ ಕ್ಲೀನ್ ಆಗಿ ಕೇಬಲ್ ಫಿಕ್ಸ್ ಮಾಡೋಗ್ತಾರೆ. ಗೈಸ್, ಬ್ರೇಕಿಂಗ್ ನ್ಯೂಸ್ ನ ಕೇಳಿದ್ರಿ. ನಮ್ಮ ಅಮ್ಮ ಬಿದ್ದಿದ್ದು, ಬಟ್ ನನ್ನ ಹತ್ರ ಹೇಳಿಲ್ಲ. ನಾನು ಶಿವಮೊಗ್ಗಕ್ಕೆ ಹೋಗಿ ಬರೋವರೆಗೂ ಹೇಳಿಲ್ಲ. ಯಾಕೆ ಹೇಳಿಲ್ಲ? ದೂರ ಹೋಗ್ತಿರಲ್ಲ ಡ್ರೈವಿಂಗ್ ಅಲ್ಲಿ, ಗಾಬರಿ ಆಗ್ತೀರಾ? ಬೈತೀನಿ ಅಂತ ಅಲ್ಲ ನಾನು. ಬೈತೀಯ? ನೋಡ್ಕೊಂಡು ಹೋಗಕ್ ಆಗಲ್ವಾ ನಿಮ್ಗೆ? ಅದಕ್ಕೆ
ಜಾಸ್ತಿ ದೊಡ್ಡದಾಗಿಲ್ಲ ಗೈಸ್. ಇನ್ಮೇಲೆ ಗಾಡಿ ದಯವಿಟ್ಟು ಓಡಿಸ್ಕೊಡಿ ನೀವು. ನಡ್ಕೊಂಡು ಓಡಾಡಿ, ಆಟೋಲ್ಲಿ ಓಡಾಡಿ, ಕ್ಯಾಬಲ್ಲಿ ಓಡಾಡಿ, ಆಯ್ತಾ ಗೈಸ್? ನಮ್ಮ ಅಮ್ಮಗೆ ಬೇರೆ ಗಾಡಿ ತಗೋಬೇಕು. ಆ ಗಾಡಿ ಡಿಯೋ ನಮ್ದೇನಿದೆ ಅದು ನಾನೇ ಜೀವ ತೆಗ್ದ್ಬಿಟ್ಟಿದ್ದೀನಿ. ಓಡಿಸಿ ಇಲ್ಲಿಂದ ಎಲ್ಚನಹಳ್ಳಿ ದಿನ ತೊಗೊಂಡು ಹೋಗ್ತಿದ್ದೆ, ಎಲ್ಲೆಲ್ಲ ತೊಗೊಂಡು ಹೋಗ್ಬಿಟ್ಟಿದ್ದೀವಿ ಗಾಡಿನ. ಸೊ ಅದ್ರ ಜೀವ ಹೋಗ್ಬಿಟ್ಟಿದೆ. ಆಲ್ಮೋಸ್ಟ್ 7-8 ವರ್ಷ ಹಳೆ ಗಾಡಿ, ಅದು ಇನ್ನೂ ಜಾಸ್ತಿ ಅನಿಸುತ್ತೆ. ಹೊಸ ಗಾಡಿನ ಅಮ್ಮಗೊಂದು ತಗೋಬೇಕು. ನೋಡೋಣ ಏನಾಗುತ್ತೆ ಅಂತ. ಅದು ಬಿಟ್ಟರೆ ನನ್ನ ಫ್ಯಾಮಿಲಿ ಎಲ್ಲ ಮೂವಿ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ದರ್ಶನ್ ಸರ್ದು ದಿ ಡೆವಿಲ್ ಮೂವಿ ರಿಲೀಸ್ ಆಗಿದೆ. ಸೊ ಹೇಗಿದೆ ಬನ್ನಿ ನೋಡೋಣ. ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿದ್ರು. ಫಸ್ಟ್ ಡೇ ಇವತ್ತೇ ರಿಲೀಸ್ ಆಗಿರೋದು. ಫಸ್ಟ್ ಶೋ ಹೋಗೋಕ್ಕಾಗಿಲ್ಲ, ಸೆಕೆಂಡ್ ಶೋ ಹೋಗೋಕ್ಕಾಗಿಲ್ಲ. ಮಧ್ಯಾಹ್ನದ ಶೋ ಹೋಗ್ತಾ ಇದ್ದೀವಿ. ಮಧ್ಯಾಹ್ನ ಅಂದರೆ ಒಂದು 2-3 ಗಂಟೆ ಅದು. ಲೆಟ್ಸ್ ಗೋ, ಹೇಗಿರುತ್ತೆ ನೋಡ್ಕೊಂಬರೋಣ ಬನ್ನಿ. ಇದೆರಡು ಅನ್ಬಾಕ್ಸ್ ಮಾಡಿಸ್ಬೇಕು. ಮೆಡಿಟೇಷನ್ಗೆ ಅಂತ ತರ್ತಿರೋದು ಸೀಟು. ಇದ್ರಲ್ಲಿ ಕೂತ್ಕೊಂಡು ಇಲ್ಲಿ ನೋಡಿ ಎಷ್ಟು ಉದ್ದ ನಿಲ್ಸ್ಬಿಟ್ಟು ನೀನು ಲೆಫ್ಟ್ ಹ್ಯಾಂಡ್ ಅಲ್ಲಿ ಚಿ ನೋಡಿ. ಇದು ನಾನು ಅಲ್ಲಿ ಯೂಸ್ ಮಾಡಿದ್ನಲ್ಲ ಆಶ್ರಮದಲ್ಲಿ. ಸೊ ಸ್ವಲ್ಪ ಕಂಫರ್ಟ್. ಇಲ್ಲ ಇತ್ತಾಗಿ ಹಿಂದೆ ಇದು ಇಲ್ಲಿ ಸೈಡ್ ಇದು ಕಿತ್ತಾಕ ಥರ ಎಳಿತಾವನೆ ಇವನು. ಕ್ರೇಜಿ ಇದೆ ಇದು. ಇದನ್ನ ಯೂಸ್ ಮಾಡಬೇಕು. ನೆಕ್ಸ್ಟ್ ಇತ್ತಾಗಿ ಇದು ಜಿಮ್ದು. ನೋಡಿ ಗೈಸ್, ಜಿಮ್ದು. ಸೊ ಅಲ್ಲಿಂದ ಬಂದಮೇಲೆ ನಾನು ಸೋಫಾ ಮೇಲೆ ಅಲ್ಲಿ ಕೂತ್ಕೊಂಡು ಮೆಡಿಟೇಟ್ ಮಾಡ್ತಿದ್ದೆ. ಬಟ್ ಈ ಚೇರ್ ತುಂಬ ಹೆಲ್ಪ್ ಮಾಡುತ್ತೆ ಮೆಡಿಟೇಷನ್ಗೆ, ಅದಕ್ಕೆ ಅದನ್ನು ತರಿಸ್ದೆ. ಮೂವಿಗೆ ಬಂದಿದ್ದೀನಿ. ದರ್ಶನ್ ಸರ್ದು ಡೆವಿಲ್ ಮೂವಿ ರಿಲೀಸ್ ಆಗಿದೆ. ಸೊ ಫಸ್ಟ್ ಡೇ ಎಷ್ಟನೇ ಶೋ ಗೊತ್ತಿಲ್ಲ, ಬಟ್ ಲೆಟ್ಸ್ ಗೋ. ನಮ್ಮ ಅಕ್ಕ ತಮ್ಮ ಬೇರೆ ಕಡೆಯಿಂದ ಬರ್ತಿದ್ದೆ. ನಾನು ನಮ್ಮ ಅಪ್ಪ ಅಮ್ಮನ ಕರ್ಕೊಂಡ್ಬಂದಿದ್ದೀನಿ ಮನೆಯಿಂದ. ಅದೇ ಭೂಮಿ ಅದೇ ಬಾನು. ಸೊ ನಿನ್ನೆ ರಾತ್ರಿ ನಾನು ಶಿವಮೊಗ್ಗದಿಂದ ಬಂದಲ್ಲ, ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಡ್ರೈವ್ ಮಾಡಿ ನಿದ್ದೆ ಸರಿಯಾಗಿರಲಿಲ್ಲ. ಈಗಲೂ ಫುಲ್ ಅದೇ ನಿದ್ದೆ ವೈಬಲ್ಲೇ ಓಡಾಡ್ತಾ ಇದ್ದೀನಿ. ಈಗ Audi 3 ಇರೋದು. ನಮ್ಮ ಅಕ್ಕ ತಮ್ಮ ಇನ್ನೂ ಬಂದಿಲ್ಲ. ನಮ್ಮ ಅಕ್ಕ ಅವಳ ಗಾಡಿನ ಸರ್ವಿಸು ಕೊಟ್ಟು ಬರ್ತಾಳೆ. ನನ್ನ ತಮ್ಮ ಎಲ್ಲೋ ಕೆಲ್ಸಕ್ಕೆ ಹೋಗಿದ್ದೆ, ಅಲ್ಲಿಂದ ವಾಪಸ್ ಬರ್ತಿದ್ದಾನೆ. ಬನ್ನಿ ಹೇಗಿದೆ ಮೂವಿ ನೋಡೋಣ. ಲೆಟ್ಸ್ ಗೋ. ಈಗಲೇ ತೊಗೋತೀರಾ ಆಮೇಲೆ ತೊಗೋತೀರಾ ಪಾಪ್ಕಾರ್ನು ಎಲ್ಲ? ಈಗಲೇನಾ? ತಿಂದಿಲ್ಲ ಮನೇಲೇನು? ಚಪಾತಿ ಅಲ್ವಾ ನಾನು ತಿಂದಿದ್ದು? ಏನು ತಿಂದಿದ್ದು ಅಂತ ಗೊತ್ತಿಲ್ಲ ನಾವು ಅಪ್ಪಂಗೆ ನೋಡಿ. ತಿಂದಿಲ್ಲ ಅಂತ ಹೇಳ್ತಾರೆ, ತಿಂದ್ರೆ ಅಂತಾನೆ ಹೇಳೋದು. ಉಲ್ಟಾ ಹೇಳ್ತವ್ರಲ್ಲ. ಫುಲ್ಲು ನಿದ್ದೆ ಬರ್ತಾ ಇದೆ. ಗಿರಿನ ಸರಿಯಾಗಿ ಮಲಗಿದ್ದೀನಿ, ಆದ್ರೆ ನಿದ್ದೆ. ಜಿಮ್ಗೆ ಹೋಗೋಕ್ಕೂ ಆಗಿಲ್ಲ. ಯಾಕೆ ಕೇಳ್ತೀರಾ ಕಷ್ಟನ? ಆ ಗಿಲ್ಟು ಬೇರೆ ಕಾಡ್ತಾ ಇದೆ ಆಗಿಂದ. ನಾನು ಟಿಕೆಟ್ ಬುಕ್ ಮಾಡ್ಬೇಕಾದ್ರೆ ಪ್ರೀ ಆರ್ಡರ್ ಮಾಡಿದ್ದೆ ಒಂದಷ್ಟು ನ್ಯಾಚೋಸು ಪಾಪ್ಕಾರ್ನ್ ಎಲ್ಲ. ಆದರೆ ಇವಾಗಲೂ ತೊಗೊಂಬಿಡೆ ನಾವು ಅಪ್ಪಂಗೆ ಹಸ್ವಾಗ್ತಿದ್ದೆ ಅಂತೆ. ನೋಡಿ ಇಲ್ಲಿದೆ ಲಾರ್ಜ್ ಪಾಪ್ಕಾರ್ನು ಮತ್ತು ನ್ಯಾಚೋಸು ಎಲ್ಲ ಇದೆ. ಪಾಪ್ಕಾರ್ನು ಮತ್ತು ನ್ಯಾಚೋಸು ಎಲ್ಲ ಆರ್ಡ್ರ್ ಆಗಿ ರೆಡಿ ಇದೆ ನೋಡಿ. ತುಂಬ ಬಂದು ನೋಡಿ ಇವಾಗ. ಬಸ್ರಿ ಹೆಂಗ್ಸ್ ಬಂದಂಗೆ ಗೊತ್ತಿಯಲ್ಲೋ. ತುಂಬ ಬಂದ. ನಮ್ಮ ಅಕ್ಕ ಇನ್ನೂ ಬಂದಿಲ್ಲ. ಮೂವಿ ಇನ್ನೂ ಸ್ಟಾರ್ಟ್ ಆಗಿಲ್ಲ. ನಮ್ಮ ಪುಣ್ಯಕ್ಕೆ ಇನ್ನೂ ಟೈಮ್ ಇದೆ. ಟೈಮ್ ಆಗೋಗಿದೆ ಸ್ಟಾರ್ಟ್ ಆಗೋಕ್ಕೆ, ಬಟ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಓಪನೇ ಮಾಡಿಲ್ಲ ಡೋರು. ಸೊ ಆರಾಮಾಗಿ ಕೂತಿದ್ದೀವಿ ಇಲ್ಲೇ. ಆಗಲೇ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋದಿದ್ರು ನೋಡಿ. ಬಿಡ್ತಾನೆ ಇಲ್ಲ, ಹಿಡಿಸ್ತಾನೆ ಅವರು. ಇಲ್ಲೇ ಎಲ್ಲ ತಿಂತವ್ರಿ. ಮೂವಿಲಿ ಏನು ತಿಂತಾರೋ ಗೊತ್ತಿಲ್ಲ. ತಿನ್ನಾಯ್ತು. ಮನೇಲಿ ಊಟ ಮಾಡಿಲ್ವಾ? ಸದಾ ರಮೆ ಸರಬಳ್ಳಿ. ಕ್ಯಾಮ್ರಾ ಕಡೆ ತಿರುಗಿದ್ದೆ ಹೋಯ್ತು ಕೈ, ಅದಕ್ಕೆ ಆಫೇ ಮಾಡಿರಲಿಲ್ಲ. ಫೈನಲಿ ಹೋಗ್ತಾ ಇದೀವಿ. ಮೂವಿ ಇನ್ನೇನು ಸ್ಟಾರ್ಟ್ ಆಗುತ್ತೆ. ಲೆಟ್ಸ್ ಗೋ. ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಡುತ್ತೆ. ಯಾರೋ ಕೂತ್ಕೊಂಡ್ಬಿಟ್ಟಿದ್ರು ಬೇರೆ ನಮ್ಮ ಜಾಗದಲ್ಲಿ. ಈಗ ಫೈನಲಿ ಶಾರ್ಟ್ ಆಯ್ತಲ್ಲ. ನೋಡಿ ಗೈಸ್, ಮೂವಿ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ರೀಲ್ಸ್ ನೋಡೋಣ ಅಂತ ರೀಲ್ಸ್ ನೋಡ್ತವ್ರು ಯಾರು. ಒಪ್ಕೊಂಡು ಅವನು ಒಂದು ಸಿಎಂ ಚಾನಲ್ ಕೂರಿಸ್ರಿ ನಿಮ್ಮ ಮಗ PVR ಅಂತ ಗೊತ್ತಿಲ್ವಾ? ಊಟ ಯಾರು ಮಾಡ್ತಾರಲ್ಲ ಈ ರೇಂಜಿಗೆ ಎರಡು ಕರಿ ತಿಂದವನೇ. 2 ಡಬ್ಬ
घर का गाड़ी ಹುಡುಗಿರ್ ಬಟ್ಟೆ ಅಂತ ನಾನು ಹಾಕಿರೋದು चिंचदानी हाँ? बिल्कुल घर जैसा टेस्ट 3,000 ರೂಪಾಯಿ 3,000 एवरेस्ट ಸ್ವಲ್ಪ ಪರ್ಲ್ ಸ್ಕಿನ್ಸ್ ಎಲ್ಲ ಹಾಕ್ಬಿಟ್ಟವ್ರಿಗೆ ಸ್ವಲ್ಪ ಮನ್ಸು ಹೊಡೆದಿರ್ಬೇಕಂತೆ ತಗೊಂಡೋಗು ಇಷ್ಟೇ ನೀನ್ ಹಾಕು ಗೈಸ್ ಮೂವಿ ಮುಗಿಯುತ್ತೆ ಏನೋ ಇಂಟರ್ವಲ್ ಆದ್ಮೇಲೆ ಲಂಚ್ ಮಾಡ್ಬಿಟ್ಟು ಹೋಗೋದಿಲ್ಲ ಫ್ಯಾಲಿ ಮೂವಿ ಮುಗೀತು ಹೊಡ್ತಾ ಇದೀವಿ ಈಗೆಲ್ಲ ನೋಡಿ ಆ ಕಡೆನಾ ಎಕ್ಸಿಟ್ ಗೈಸ್ ನಾನು ಈ ಹುಡಿ ಹಾಕಿನೂ ಈ ರೇಂಜಿಗೆ ಚಳಿ ಹೊಡಿತಾ ಇದೆ ಎಷ್ಟು ಚಳಿ ಇದೆ ಅಂದರೆ ಒಳ್ಳೆ ಕಾಶ್ಮೀರಲ್ಲಿ ಕೂತ್ಕೊಂಡು ಮೂವಿ ನೋಡ್ದಂಗಿತ್ತು ಬನ್ನಿ ಆಚೆ ಹೋಗ್ಬಿಟ್ಟು ನಮ್ಮಮ್ಮ ಅಪ್ಪ ಅಕ್ಕ ತಮ್ಮಗೆಲ್ಲ ಹೆಂಗನ್ಸ್ತು ಮೂವಿ ಕೇಳೋಣ ಗೈಸ್ ಫೈನಲಿ ಮೂವಿ ಮುಗೀತು ಆಚೆನೂ ಬಂದ್ವಿ ಹೆಂಗನ್ಸ್ತು ಸೂಪರ್ ಚೆನ್ನಾಗಿತ್ತು ತುಂಬಾ ಚಳಿ ಚಳಿ ಮೂವಿ ಚೆನ್ನಾಗಿತ್ತು ಅವ್ರು ಇನ್ನೊಬ್ರು ಫೈಟಿಂಗ್ ನಡೀತಾ ಇರುತ್ತಲ್ಲ ನಾನು ಫುಲ್ ಅಬ್ಸರ್ವ್ ಮಾಡ್ತೀನಿ ಅದೇ ಪರ್ಸನ ಇಲ್ಲ ಬೇರೆಯವರ ಹೆಂಗ್ ತಗೊಂಡಿರ್ತಾರೆ ಆಕ್ಟಿಂಗ್ಸ್ VFX ಮತ್ತೆ ಇನ್ನೊಂದು ಡೂಪ್ಲಿಕೇಟ್ ಯೂಸ್ ಮಾಡಿರ್ತಾರೆ ಹೆಂಗಿತ್ತು ಟುಮ್ ಗೈಸ್ ನನಗೆ ಇಷ್ಟ ಆಯಿತು ಇಟ್ ವಾಸ್ ಗುಡ್ ಈಗ ಲಂಚ್ ಮಾಡಕ್ಕೆ ಹೋಗ್ಬೇಕು ಎಲ್ಲಿಗೆ ಹೋಗೋದು ನೋಡೋಣ ಏನು ತಿನ್ನೋದು ಅಂತ ನೋಡೋಣ ಬನ್ನಿ ಸಕ್ಕ ಚಳಿ ಇದೆ ಗಾಯ್ಸ್ ಚಳಿ ಆಚೆ ಬಂದರೂ ನಿಲ್ತಾ ಇಲ್ಲ ಯಪ್ಪ ಆಚೆ ಬಂದ್ರೆ ಜಾಸ್ತಿ ಆಗ್ತಿದೆ ಒಳಗೆ ಚಳಿ ಇತ್ತು ಆಚೆ ಬಂದ್ರೆ ಜಾಸ್ತಿ ಆಗ್ತಿದೆ ಈಗ ಬಾಡಿ ಸ್ವಲ್ಪ ಈ ಟೆಂಪ್ರೇಚರ್ಗೆ ಅಡ್ಜಸ್ಟ್ ಆಗ್ಬೇಕಲ್ಲ ನಮ್ಮ ಅಕ್ಕಗೆ ಫಸ್ಟ್ ಟೈಮ್ ಲೈಫಲ್ಲಿ ಫ್ರೀ ಸರ್ವಿಸ್ ಅಂದ್ರೆ ಏನು ಅಂತ ಕೇಳ್ತಾವಳೆ ಅವಳ ಹೊಸ ಗಾಡಿಗೆ ಸೆಕೆಂಡ್ ಸರ್ವಿಸು 3 ಸರ್ವಿಸ್ ಫ್ರೀ ಅಂತ ಹೇಳ್ತಾರಲ್ಲ ಗಾಡೀಲಿ 3 ಸರ್ವಿಸು ಫ್ರೀ ಅಂತ ಅನ್ಕೊಂಡು ನಮ್ಮ ಅಕ್ಕ ಹೋಗ್ಬಿಟ್ಟವಳೆ ಅವರು ದುಡ್ಡು ಕೇಳಿದ್ರಂತೆ ಆಯಿಲ್ ಹಾಕಕ್ಕೆ ಅದು ಇದಕ್ಕೆಲ್ಲ ಅದಕ್ಕೆ ಬೇಜಾರಾಗ್ಬಿಟ್ಟು ಲಾಸ್ಟ್ ಟೈಮು ಏನೋ 1000 ಚೇಂಜ್ ತಗೊಂಡ್ರು ಫ್ರೀ ಅಂದ್ರೆ ಸರ್ವಿಸ್ ಮಾಡೋದಕ್ಕೆ ಫ್ರೀ ಅದೇ ವಾಶ್ ಫ್ರೀ ಅಂತಾನೆ ವಾಶ್ ಮನೇಲೆ ಮಾಡ್ಕೋಬೋದಲ್ಲ ಸರ್ವಿಸ್ ಚಾರ್ಜಸ್ ಇರಲ್ಲ ಅಷ್ಟೇ ಮಿಕ್ಕಿದ್ದೆಲ್ಲ ನೀವು ಕೊಡಬೇಕು ಆಯಿಲು ಮತ್ತೇನಾದ್ರು ಡ್ಯಾಮೇಜ್ ಆಗಿರಲ್ಲ ನೀವು ಕೊಡಬೇಕು ಮತ್ತೆ ಅದನ್ನ ನೀಟಾಗಿ ಹೇಳ್ಬೇಕು ಸರ್ವಿಸ್ ಫ್ರೀ ಅಂತ ಹೇಳಿ ಸರ್ವಿಸ್ ಫ್ರೀನೇ ಅಲ್ವಾ ಮತ್ತೆ ಅದೇನು ಎಕ್ಸ್ಟ್ರಾ ನಿಂದು ಡ್ಯಾಮೇಜ್ ಆಗಿರೋದೆಲ್ಲ ನಾನೇನು ಇಕ್ಕಿಲ್ಲ ಅಲ್ವಾ ಡ್ಯಾಮೇಜ್ ಮಾಡಿದೆಯಲ್ಲ ಗಾಡಿ ಅದೆಲ್ಲ ಸರಿ ಮಾಡೋದಕ್ಕೆ ಚಾರ್ಜ್ ತಗೋತಾರೆ ಗೈಸ್ ಮನೆಗೆ ಹೋಗ್ಬೇಕು ಎಷ್ಟು ಚಳಿ 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 ಆಗ್ತಿದೆ ಸಖತ್ ಗೈಸ್ ಟುಮ್ ಅವ್ನ ಬೈಕ್ನ ಕೆಳಗೆ ನಿಲ್ಸಿದ್ದಾನೆ ಅದಕ್ಕೆ ಅವ್ನು ಹಿಂಗೆ ಹೋಗ್ತಾ ಇದ್ದಾನೆ ಕೆಳಗೆ ಬಾಯ್ ಬಾಯ್ ನಮ್ಮ ಅಕ್ಕ ನೋಡಿ ನಂಬಿಕೆ ದ್ರೋಹಿ ಕಾರಕ್ಕೆ ಬಂದ್ಬಿಟ್ಲು ಅವ್ನ ಜೊತೆ ಹೋಗೋದ್ ಬಿಟ್ಟು ಅನ್ಕೊಂಡು ಹೇಳೋಣ ಅಂತ ನಾನು ಸ್ಲರ್ಟ್ ಹಾಕಿದ್ದಲ್ಲ ಅಂತ ಸುಮ್ಮನೆ ಬನ್ನಿ ಈಗ ನಾನು ಕಾರ್ ಆಚೆ ವ್ಯಾಲೆಟಿಗೆ ಕೊಟ್ಟಿದ್ದೀನಿ ಈಸ್ಕೊಂಡು ಹೋಗೋದೆ ಗೈಸ್ ಫೈನಲಿ ಕಾರ್ ಹತ್ತಿದ್ದೀವಿ ನಮ್ಮ ಅಕ್ಕ XUV ಹತ್ತಿ 1 ತಿಂಗಳಾಯ್ತಂತೆ ತುಂಬಾ ದಿವಸ ಆಯ್ತು ಅದಕ್ಕೆ ದಿನ ಬೆಳಗ್ಗೆ ಎದ್ದು ತೊಳೆದು ಎಲ್ಲ ಮಾಡಿದ್ರೆ ದಿನ ಮುಟ್ಟಂಗಿರುತ್ತೆ ಅದಕ್ಕೆ ನಾನು ಹೇಳೋದು ದಿನ ಎದ್ದು ಕಾರ್ ತೊಳಿ ಕಾರಲ್ಲಿ ಕೂತ್ಕೋ ನಿಂದೆ ಕಾರು ನಾಚ್ಕೋಬೇಡ ಕಾರ್ ತೊಳಿ ಕಾರಲ್ಲಿ ಕೂತ್ಕೋ ತಂದೆ ಕಾರ್ ಅಂತ ಹೇಳಕ್ ಹೋಗ್ಬೇಡ ಆಮೇಲೆ ಎತ್ಕೊಂಡು ಓಡಿಸ್ತೀನಿ ಎಲ್ಲಾದ್ರೂ ಇಕ್ತೀನಿ ಅಷ್ಟೇ ನಾವು ಕಾರ್ ಕಲ್ತ್ರು ಆಕ್ಚುಲಾಗಿ ಕಲಿಸ್ಬೇಕು ಬೇಸ್ ಹೆಂಗೂ ಇದನ್ನ ಕಲ್ತ್ಬಿಟ್ಲು ಅಂದ್ರೆ ನಮ್ಮ ಅಕ್ಕ ನಮಗೂ ಓಡ್ಸಕ್ ಒಬ್ರು ಸಿಗ್ತಾರೆ ಸುಮ್ಮನೆ ಕೂತ್ಕೊಳ್ಳೋ ಬದಲು ಅವಳಿಗಾರು ಓಡ್ಸಕ್ ಕೊಡ್ಬೋದು ಆದಷ್ಟು ಬೇಗ ಒಂದು 3-4 ದಿನ ಟ್ರೈನಿಂಗ್ ಕೊಟ್ಟರೆ ನಮ್ಮ ಅಕ್ಕ ಕಲ್ತ್ಬಿಡ್ತಾಳೆ ಬಟ್ ಒಂದು ಅಗ್ರಿಮೆಂಟ್ಸ್ ಏನು ಹಾಕ್ಸ್ಕೊತೀನಿ ಏನೇ ಟಚ್ ಆದ್ರೂ ನೀನ್ ಜವಾಬ್ದಾರಿ ರೆಡಿ ಮಾಡಿಸ್ಬೇಕು ಅಂತ ಓಕೆ ಡನ್ ಓಕೆನಾ ನಾನು ರೆಡಿ ಹೇಳ್ಕೊಡು ಸಾಕು ಏನ ಅಂತವ್ರು ಹಿಂದೆ ಅವರು ನಿಮ್ಗೆ ಅಗ್ರಿಮೆಂಟ್ ಎಲ್ಲ ಯೂಸೇ ಇಲ್ಲ ಗುದ್ದಿದ್ರೆ ಏನು ಕೋರ್ಟಿಗೆ ಕರ್ಕೊಂಡು ಹೋಗಲ್ಲ ನಾ ಅಮ್ಮನ್ನ ಕೊಡಲ್ಲ ಅಂತಾರೆ ಬೆಳ್ಕಲ್ ಬಂದು ಕತ್ಲಾಗ್ಬಿಡಿದೆ ಗೈಸ್ ಪಾಸ್ ಆದ್ರು ಮಮ್ಮಿ ಪಾಸ್ ಆಗಲ್ಲ ಪಾಸ್ ಆದ್ರೇನು ಓಡಿಸ್ಬೇಕು ಟ್ರಾಫಿಕ್ ಇಲ್ಲದೆ ರೋಡಲ್ಲಿ ಟ್ರಾಫಿಕ್ ನೋಡಿ ಎಷ್ಟು ಜಾಮು ಈ ರೋಡು ಖಾಲಿ ಇರೋ ರೋಡು ನಮ್ಮ ಇಡೀ ಏರಿಯಾದೆ ಬಸ್ಸನ್ನ ಜಗಳ ಆಡ್ಕೊಂಡು ನಿಂತ್ಕೊಂಡ್ಬಿಟ್ಟವ್ರೆ ಮೂವಿ ಆಗ್ತಾ ಇಲ್ಲ ನೋಡಿ ಹಿಂದೆ ಫುಲ್ಲು ಜಾಮು ಗೈಸ್ ಮನೆ ವಾಪಸ್ ಬಂದ್ವಿ ಮೂವಿ ಮುಗಿಸಿ ವಾಪಸ್ ಬಂದ್ವಿ ಆ್ಯಂಡ್ ನಮ್ಮ ಮನೆಯೆಲ್ಲ ಮಲ್ಕೊಂಬಿಟ್ರು ಹೋಗಿ ನಾನು ಇನ್ನೊಂದು ಜಾಸ್ತಿ ವ್ಲಾಗ್ ಮಾಡೋದು ಬೇಡ ಪಾಪ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ ಮೂವಿ ನೋಡಿ ಬಂದು ವಾಕ್ ಮಾಡಿ ನಾವೇನು ತಿಂದಿರಲಿಲ್ಲ ನಮ್ಮ ಅಡುಗೆ ಮಾಡಿ ಕೊಟ್ಟರೆಲ್ಲ ತಿಂದು ಮಲ್ಕೋತಾ ಇದೀವಿ ಈಗ ಸೊ ಈ ವ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ ವ್ಲಾಗ್ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿ ದ ನೆಕ್ಸ್ಟ್ ವ್ಲಾಗ್ ಇಂದ ನಾಳೆ ಥ್ಯಾಂಕ್ಸ್ ಮಚ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಬಾಯ್ ಪೇಂಟಿಂಗ್ ಎಲ್ಲ ತಂದಿಟ್ಟವ್ರು ನಮ್ಮಮ್ಮ ಪೇಂಟಿಂಗ್ ನೋಡ್ಕೊಂಡು ರೆಡಿ ಆಗಲಿ ಅಂತ ಒತ್ತಾಡಿ ಹೆಂಗೋ